Good morning, student. Today we will start the second unit about nuclear models. Already all of you know the nuclear models in your PUC level. So here, what is meant by the nuclear model? So to explain the various nuclear phenomena such as stability, spin, magnetic moment, etc. Various nuclear models have been proposed. So ಇಲ್ಲಿ ಸ್ಟೆಬಿಲಿಟಿ, ಸ್ಪಿನ್ ಮತ್ತು ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ಅದ್ರದ್ದು ಈ ನ್ಯೂಕ್ಲಿಯಸ್ ಏನಪ್ಪ ಅಂದ್ರೆ ಇವೆಲ್ಲ ಸ್ಟಡಿ ಮಾಡೋದಕ್ಕೆ ಕೆಲವೊಂದು ಮಾಡೆಲ್ಗಳು ಏನಪ್ಪ ಅಂದ್ರೆ ಇಲ್ಲಿ ಪ್ರಪೋಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ಲಿಕ್ವಿಡ್ ಡ್ರಾಪ್ ಮಾಡೆಲ್. This model was proposed by Niels Bohr. According to this model, the nucleus is similar to a small electrically charged liquid drop. ಈಗ ನೀಲ್ ಬೋರ್ ಪ್ರಕಾರ ಈ ನ್ಯೂಕ್ಲಿಯರ್ ಮಾಡೆಲ್ ಯಾವ ರೀತಿ ಇರುತ್ತೆ ಅಂದ್ರೆ ಲಿಕ್ವಿಡ್ ಡ್ರಾಪ್, ವಾಟರ್ ಡ್ರಾಪ್ ನೋಡ್ರಿಲ್ಲ ನೀವು. ಸೊ ಆ ರೀತಿ ಏನಪ್ಪ ಅಂದ್ರೆ ಇರುತ್ತೆ ಅಂತ ಹೇಳಿದ ನಾನು. ದ ನ್ಯೂಕ್ಲಿಯಸ್ ಟೇಕ್ಸ್ ಎ ಸ್ಪೆರಿಕಲ್ ಶೇಪ್ ಫಾರ್ ಇಟ್ಸ್ ಸ್ಟೆಬಿಲಿಟಿ. ದ ನ್ಯೂಕ್ಲಿಯಾನ್ಸ್ ಮೂವ್ ವಿತಿನ್ ದಿಸ್ ಸ್ಪೆರಿಕಲ್ ಎನ್ಕ್ಲೋಸರ್ like molecules in a liquid drop. The motion of a nucleons within the nucleus is measure of nuclear temperature as a molecular motion of molecules is liquid measures of its temperature. The nucleons always remain a constant distance apart and share among them the total energy of the nucleus. The model is based on the following assumptions. ಈ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಏನದಂದ್ರೆ ಕೆಳಗಡೆ ಕೆಲವೊಂದು ಅಸಂಪ್ಷನ್ಸ್ ಕೊಟ್ಟನ್ನ ಅದ್ರ ಬೇಸ್ ಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದಿರುತ್ತೆ. ದ ಫಸ್ಟ್ ಒನ್ ಈಸ್ ದ ಮಟೀರಿಯಲ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಇನ್ಕಂಪ್ರೆಸಿಬಲ್ ಅಂಡ್ ದ ಡೆನ್ಸಿಟಿ ಆಫ್ ಆಲ್ ನ್ಯೂಕ್ಲಿಯೈ ಈಸ್ ದ ಸೇಮ್. ಮೊದಲನೇದೇನಂದ್ರೆ ಮಟೀರಿಯಲ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಇನ್ಕಂಪ್ರೆಸಿಬಲ್ ಅಂತ, ಡೆನ್ಸಿಟಿ ಆಫ್ ಆಲ್ ನ್ಯೂಕ್ಲಿಯೈ ಯಾವ ರೀತಿ ಇರುತ್ತೆ, ಸೇಮ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ದ ಫೋರ್ಸಸ್ ಇನ್ ದ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ಕೂಲಂಬ್ ಫೋರ್ಸ್ ಬಿಟ್ವೀನ್ ದಿ ಪ್ರೋಟಾನ್ಸ್ ಅಂಡ್ ಪವರ್ಫುಲ್ ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್. ಎರಡು ಪ್ರಕಾರ ಫೋರ್ಸ್ಗಳು ಇರುತ್ತೆ ನ್ಯೂಕ್ಲಿಯಸ್ ನಲ್ಲಿ, ಒಂದು ಕೂಲಂಬ್ ಫೋರ್ಸ್, ಇನ್ನೊಂದು ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸಸ್. ಸೊ ಫಾಲೋಯಿಂಗ್ ಆರ್ ದ ಅಸಂಪ್ಷನ್ಸ್ ಬಿಟ್ವೀನ್ ದಿ ಲಿಕ್ವಿಡ್ ಡ್ರಾಪ್ ಅಂಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಮತ್ತು ಲಿಕ್ವಿಡ್ ಡ್ರಾಪ್ ಅವೆರಡರ ಮಧ್ಯೆ ಏನಪ್ಪಾ ಅಂತಂದ್ರೆ ಅಲ್ಲಿ ಕಂಪ್ಯಾರಿಸನ್ ಮಾಡಿದಿದೆ. ಬೋತ್ ಆರ್ ಸ್ಪೆರಿಕಲ್ ಇನ್ ನೇಚರ್. ಮೊದಲನೇದು ಏನದಂದ್ರೆ ಎರಡು ಸ್ಪೆರಿಕಲ್ ಇರುತ್ತವೆ. ಇನ್ ಬೋತ್ ಕೇಸ್ ದ ಡೆನ್ಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ವಾಲ್ಯೂಮ್. ಎರಡರಲ್ಲಿ ಕೂಡ ಏನಪ್ಪಾ ಅಂದ್ರೆ ಡೆನ್ಸಿಟಿ ಇಂಡಿಪೆಂಡೆಂಟ್ ಇರುತ್ತೆ. ವಿತ್ ದ ಎಕ್ಸ್ಪೆಕ್ಷನ್ that the density of the nucleus is independent of the nucleus while density of a nucleus liquid depends upon its type. The molecules in liquid drop interact over short range. ಲಿಕ್ವಿಡ್ ನಲ್ಲಿ ಏನಪ್ಪಾ ಅಂತಂದ್ರೆ ಮೊಲೆಕ್ಯೂಲ್ಗಳು ಶಾರ್ಟ್ ರೇಂಜ್ ನಲ್ಲಿ ಇಂಟರಾಕ್ಟ್ ಆಗುತ್ತವೆ. ಸೊ ಈಸ್ ಟ್ರೂ ಫಾರ್ ನ್ಯೂಕ್ಲಿಯಾನ್ಸ್ ಇನ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ನಲ್ಲಿ ನ್ಯೂಕ್ಲಿಯಾನ್ಸ್ಗಳು ಏನಿರುತ್ತೆ ನೋಡ್ರಿ, ಅವನು ಕೂಡ ಈ ಲಿಕ್ವಿಡ್ ನಲ್ಲಿ ಯಾವ ರೀತಿ ಇಂಟರಾಕ್ಟ್ ಆಗುತ್ತಾವಲ್ಲ ಅದೇ ರೀತಿ ಮೊಲೆಕ್ಯೂಲ್ಸ್ಗಳು ಇಂಟರಾಕ್ಟ್ ಆಗುತ್ತೆ. As the surface tension forces act on the surface of a drop, similarly the potential barrier acts on the surface of the nucleus. When the temperature of the molecule in a liquid drop is increased, liquid drop ನಲ್ಲಿ ಏನಪ್ಪ ಅಂತಂದ್ರೆ ಮೊಲೆಕ್ಯೂಲ್ಗಳು ಏನಿರ್ತಾವ ನೋಡ್ರಿ, ಅದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ evaporation of the molecules takes place. Similarly, when the nucleons in the nucleus are subjected to external energy, compound nucleus is formed which emits nucleons almost immediately. This process is called as the nuclear fission. ಇದೇನಾಯ್ತು ನಮಗೆ ಜನರಲ್ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಆಯ್ತು. ಇನ್ನೊಂದು ಮಾಡೆಲ್ ಇರುತ್ತೆ, ದಟ್ ಈಸ್ ಶೆಲ್ ಮಾಡೆಲ್. According to the shell model, the nucleus consists of a series of proton and neutron placed in certain discrete level or shell, just like the electrons in the discrete cells of an atom. According to the Pauli exclusion principle, two protons with opposite spins and two neutrons having opposite spins are accommodated in a particular shell. In this way, the shell accommodates two protons and two neutrons and is more tightly bound than other shells. The concept of shell model is based on the following facts. It has been observed that
nuclei containing protons and neutron number 2, 8, 20, 50, 82, 126, etc., known as the magic numbers or shell numbers, are exponentially stable as in case of electronic shell rule of 2, 8 and 18. This shows that there are definite energy shell in the nuclei. The shell model is able to predict the total angular momentum of nuclei. Shell model ಇಂದ ನಾವು total angular momentum nucleus ಏನಪ್ಪ ಅಂದ್ರೆ angular momentum find out ಮಾಡಬಹುದು. As the protons or neutrons of each sub levels have opposite spins and hence they cancel each other's angular momentum. Thus the total angular momentum on the nucleus is due to the presence of an extra neutron or proton or both. In case of even nuclei, all protons and also all neutrons actually cancel, so that total angular momentum is 0. The odd nuclei have integral total angular momentum because they have an extra proton and extra neutron and each of half integral spin. Similarly, even odd or odd even nuclei have a half integral total angular momentum.